ನನ್ನ ಹೆಸರು ವಿಶ್ವ. ನಾನು BF ಸ್ಟೂಡೆಂಟ್. ನನಗೆ ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾನೇ ಇಷ್ಟ. ಮೊದಲು ಅವುಗಳನ್ನು ದ್ವೇಷಿಸ್ತಿದ್ದೆ, ಈಗ ಪ್ರೀತಿಸ್ತೇನೆ. ಅದಕ್ಕೂ ಒಂದು ಕಾರಣ ಇದೆ. ಪ್ರಾಣಿಗಳನ್ನು ಅಂದ್ರೆ ಪಕ್ಷಿಗಳು ಆಡ್ತಿರುವಾಗ ಅವುಗಳಿಗೆ ಕಲ್ಲು ಬಿಸಾಕ್ತಾ ಇದ್ದೆ. ಒಂದಿನ ಅಜ್ಜಿ ನೋಡಿ ಹೇಳಿದ್ರು, ಯಾಕಪ್ಪ ಆ ರೀತಿ ಮಾಡ್ತಿದ್ಯಾ ಅಂತ. ಅದಕ್ಕೆ ನಾನು ಹೇಳ್ದೆ, ಅವುಗಳು ಹಾರಾಡ್ತಿರುವ ಕಲ್ಲು ಬಿಸಾಕೋದ್ರಿಂದ ನಂಗೆ ತುಂಬಾನೇ ಇಷ್ಟ ಅಮ್ಮ ಅಜ್ಜಿ ಅಂತ ಹೇಳಿದೆ. ಅದಕ್ಕೆ ಅಜ್ಜಿ ಹೇಳಿದ್ರು, ಆ ರೀತಿ ಎಲ್ಲ ಮಾಡ್ಬಾರ್ದು, ಅವುಗಳು ಒಂದು ಜೀವ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಅವುಗಳೊಂದು ಜೀವ ಹೌದು, ಒಪ್ಪಿಕೊಳ್ತೇನೆ, ಆದ್ರೆ ನಂಗೊಂದು ಖುಷಿ ಆಗುತ್ತಲ್ಲ ಅಂತ. ಅದಕ್ಕೆ ಅಜ್ಜಿ ಹೇಳಿದ್ರು, ಬಾ ನಿಂಗೊಂದು ಸ್ಟೋರಿ ಹೇಳ್ತೇನೆ ಅಂತ. ಅದಕ್ಕೆ ನನ್ಗೆ ಖುಷಿ ಆಯ್ತು, ಯಾಕಂದ್ರೆ ನಂಗೆ ಸ್ಟೋರಿ ಕೇಳುವುದಂದ್ರೆ ತುಂಬಾನೇ ಇಷ್ಟ. ಆಯ್ತು ನೀವು ಹೇಳಿ ಅಜ್ಜಿ, ನಾನು ಕೇಳ್ತೇನೆ ಅಂತ ಹೇಳಿದೆ. ಅಜ್ಜಿ ಹೇಳೋಕೆ ಶುರು ಮಾಡಿದ್ರು, ಒಂದಾನೊಂದು ಕಾಲದಲ್ಲಿ ಅಂತ ಶುರು ಮಾಡಿದ್ರು. ಆವಾಗಲೇ ಖುಷಿ ಆಯ್ತು, ಅಜ್ಜಿ ಏನೋ ಒಂದು ಕತೆ ಹೇಳ್ತಿದ್ದಾರೆ ಅಂತ. ಅದಕ್ಕೆ ಅಜ್ಜಿ ಹೇಳಿದ್ರು, ಒಂದು ಕಾಡು ಮತ್ತು ಕೊಪ್ಪದ ಬೈಲು ಊರು ಇರ್ತದೆ. ಆ ಊರಲ್ಲಿ ನಂದಕುಮಾರ ಮತ್ತು ನಂದಿನಿ ಅವರಿಗೆ ನವೀನ್ ಎಂಬ ಮಗನಿರ್ತಾನೆ. ಅವನು ಪ್ರಾಣಿಗಳಂದ್ರೆ ತುಂಬಾನೇ ಇಷ್ಟಪಡ್ತಾನೆ, ನಿನ್ನಂಗೆ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನೆ ಅದೇ. ಅದಕ್ಕೆ ಅಜ್ಜಿ ಹೇಳಿದ್ರು, ಅವನಿಗೆ ಪ್ರಾಣಿಗಳಂದ್ರೆ ತುಂಬಾನೇ ಇಷ್ಟ. ಯಾವತ್ತು ನೋಡಿದ್ರು ಪ್ರಾಣಿಗಳ ಜೊತೆ, ಶಾಲೆ ಬಿಟ್ಟು ಬಂದ್ರು ಪ್ರಾಣಿಗಳ ಜೊತೆ ಇರ್ತಾನೆ. ಅವನು ಕಾಡಲ್ಲಿ ಸಿಕ್ಕಿದ ಪ್ರಾಣಿಗಳನ್ನೆಲ್ಲ, ಪಕ್ಷಿಗಳನ್ನೆಲ್ಲ ಮನೆಗೆ ಕರ್ಕೊಂಡು ಬರ್ತಾನೆ. ಅದು ಗಾಯಗೊಂಡಿದ್ರೆ ಮಾತ್ರ, ಇಲ್ಲದ್ರೆ ಅವನು ಬಿಟ್ಟು ಇರ್ತಾನೆ ಅಷ್ಟೇನೆ. ಇವನು ಆವಾಗ ಅಜ್ಜಿ ನಾನು ಹೇಳಿದೆ, ಅವನ್ ಯಾಕೆ ಕರ್ಕೊಂಡು ಬರುವುದು ಅಂತ. ಅದಕ್ಕೆ ಅಜ್ಜಿ ಹೇಳಿದ್ರು, ಅವನಿಗೆ ಪ್ರಾಣಿಗಳಂದ್ರೆ ಇಷ್ಟ ಅಲ್ಲನ ಅಂತ ಕೇಳಿದ್ರು. ಓಕೆ ಅಂತ ಹೇಳಿದೆ. ಆಯ್ತು ನೀವು ಕತೆ ಶುರು ಮಾಡಿ ಅಂತ ಹೇಳಿದೆ. ಅದಕ್ಕೆ ಅಜ್ಜಿ ಹೇಳಿದ್ರು, ಅವನು ಒಂದಿನ ಕಾಡಿನಿಂದ ಬರುವಾಗ ಅಂತ ಹೇಳಿದ್ರು. ಅದಕ್ಕೆ ನಾನು ನಗಾಡಿದೆ. ಅದಕ್ಕೆ ಅವರೇ ಮತ್ತೆ ಹೇಳಿದ್ರು, ಒಂದಿನ ಕಾಡಿನಿಂದ ಬರುವಾಗ ಅವನಿಗೆ ಇದು ಹುಲಿ ಮರಿ ಸಿಗ್ತದೆ. ಇವನು ನವೀನ್ ಏನ್ ಅನ್ಕೊಂಡ ಹುಲಿ ಮರಿಯನ್ನು ಬೆಕ್ಕು ಅಂತ ಅನ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾನಂತೆ. ಮನೆಗೆ ಕರ್ಕೊಂಡು ಬಂದು, ಅಮ್ಮ ನಾನು ಬೆಕ್ಕನ್ನು ಕಾಡಿನಿಂದ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಅಮ್ಮನಿಗೆ ಶಾಕ್ ಆಗುತ್ತೆ, ಯಾಕೆ ಬೆಕ್ಕು ಯಾವತ್ತು ಕಾಡಲ್ಲಿ ಬಂದ್ರು ಅಲ್ಲಿ ಸಿಕ್ಕಲ್ಲ ಯಾರಿಗೂ ಅಂತ. ತಾಯಿ ನೋಡ್ಲಿಕ್ಕೆ ಅಂತ ಬರ್ತಾರೆ. ಬಂದಾಗ ನೋಡ್ತಾರೆ, ಅದು ಬೆಕ್ಕು ಆಗಿರಲ್ಲ, ಹುಲಿ ಆಗಿರ್ತದೆ. ಅದು ಹುಲಿ ಮರಿ ಆಗಿರ್ತದೆ. ಅದಕ್ಕೆ ಅವಳ ಅಮ್ಮ ಅಂದ್ರೆ ನಂದಿನಿ ಹೇಳ್ತಾರೆ, ಇದು ಬೆಕ್ಕು ಅಲ್ಲ ಹುಲಿ, ನೀನು ಎಲ್ಲಿ ಇತ್ತು ಅಲ್ಲೇ ಬಿಟ್ಟು ಬಾ ಅಂತ. ಅದಕ್ಕೆ ನವೀನ್ ಹೇಳ್ತಾರೆ, ನಂಗೆ ಬೇಡ ಅಮ್ಮ, ಇದನ್ನು ಸಾಕು ಅಂತ. ಅದಕ್ಕೆ ತಾಯಿ ಹೇಳ್ತಾರೆ, ಇದು ಸಾಕುವ ಪ್ರಾಣಿ ಅಲ್ಲ, ಇದು ಕಾಡಲ್ಲಿ ಇರುವ ಪ್ರಾಣಿ, ಕಾಡಲ್ಲೇ ಬಿಟ್ಟು ಬರುವ ಅಂತ. ಅಲ್ಲಿ ಪಾಪ ಅದ್ರ ಅಮ್ಮ ಕಾಯ್ತಿರ್ತದೆ, ಬಾ ಅಂತ ಹೇಳ್ತಾರೆ. ಅದಕ್ಕೆ ಇವನು ಆಯ್ತಮ್ಮ ಬನ್ನಿ ಹೋಗುವ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರ್ತಾರೆ. ಬಿಟ್ಟು ಬರುವ ಇದಕ್ಕೆ ಅಲ್ಲಿ ಬೇಟೆಗಾರ ಬರ್ತಾನೆ. ಬೇಟೆಗಾರ ಬಂದು ಅಲ್ಲಿ ಗುಂಡಿನ ಶಬ್ದ ಮಾಡಿಸ್ತಾನೆ. ಆವಾಗ ಇವರು ನೋಡುವಾಗ ಬೇಟೆಗಾರ ಸಹ ಇರ್ತಾನೆ. ಇವನು ಅಲ್ಲಿ ಒಂದು ಹುಲಿ ಸತ್ತಿರುತ್ತೆ. ಅದನ್ನ ನೋಡಿ ಅಮ್ಮನಿಗೆ ಶಾಕ್ ಆಗುತ್ತೆ, ಕಾಪಾಡ್ಲಿಕ್ಕೆ ಅಂತ ಹೋಗ್ತದೆ. ಆದ್ರೆ ಅಲ್ಲಿ ಅವಾಗ ಹುಲಿ ಸತ್ತಿರುತ್ತೆ. ಇವನು ಬೇಟೆಗಾರ ಹೇಳ್ತಾನೆ, ನಂಗೆ ಆ ಹುಲಿ ಮರಿಗಳನ್ನ ಎರಡನ್ನು ಕೊಡಿ ಅಂತ. ಅದಕ್ಕೆ ನವೀನ್ ಹೇಳ್ತಾನೆ, ನಾನ್ ಕೊಡಲ್ಲ ಅಂತ. ಅದಕ್ಕೆ ಬೇಟೆಗಾರ ಹೇಳ್ತಾನೆ, ನಿಮ್ಮನ್ನು ಸಾಯಿಸ್ತೇನೆ. ಆಯ್ತು ನಮ್ಮನ್ನು ಸಾಯಿಸ್ಬೇಡಿ, ನಾವು ನಿಮ್ಗೆ ಹುಲಿ ಮರಿ ಕೊಡ್ತೇನೆ, ನಿಮ್ಮ ಗನ್ ನಂಗೆ ಕೊಡಿ ಅಂತ. ಬೇಟೆಗಾರನಿಗೆ ಹುಲಿ ಮರಿ ಸಿಕ್ತಲ್ಲ ಅಂತ ಖುಷಿಯಲ್ಲಿ ಗನ್ನನ್ನೇ ಕೊಟ್ಬಿಟ್ಟ. ಗನ್ ಕೊಟ್ಬಿಟ್ಟ. ಸ್ವಲ್ಪ ಹೊತ್ತಾದ್ಮೇಲೆ ನವೀನ್ ಅದನ್ನು ಅವನಿಗೆ ತಿರುಗಿಸಿಟ್ಟ. ಗನ್ನನ್ನು ತಿರುಗಿಸಿಟ್ಟು, ನೀನು ಹುಲಿ ಮರಿಯನ್ನು ಬಿಟ್ಟು ಹೋದ್ರೆ ನಿನ್ನ ಪ್ರಾಣ ಉಳಿಯುತ್ತೆ, ಇಲ್ಲದ್ರೆ ಇಲ್ಲ ಅಂತ. ಮತ್ತೆ ಬೇಟೆಗಾರ ಓಡಿ ಹೋಗ್ತಾನೆ, ನನ್ನ ಪ್ರಾಣ ಉಳಿದ್ರೆ ಸಾಕು ನಂಗೆ ಅಂತ. ಓಡಿ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಹುಲಿ ಮರಿಗೆ ತಾಯಿ ಇಲ್ಲಲ್ಲ. ಮತ್ತೆ ಇವನ್ನೇ ಕರ್ಕೊಂಡು ಬಂದ ಮನೆಗೆ ಕರ್ಕೊಂಡು ಬಂದು 4 ತಿಂಗಳು ಸಾಕಿದ ನಂತರ ಅದನ್ನ ಮತ್ತೆ ಕಾಡಲ್ಲಿ ಬಿಟ್ರು. ಒಂದಿನ ಅಂದ್ರೆ 1 ವರ್ಷ ಆದ್ಮೇಲೆ ಮತ್ತೆ ಬರ್ತಾರೆ. ಮತ್ತೆ ಬಂದು ತಾಯಿ ಕೇಳ್ತಾರೆ, ನೀನು ಇವತ್ತು ಶಾಲೆಗೆ ಹೋಗಿ ಬಾ, ನಾನು ಇವತ್ತು ಯಾರು ಬರಲ್ಲ ಅಂತ. ನಾವು ಅದಕ್ಕೆ ಇವನು ಶಾಲೆ ಬಿಟ್ಟು ಬರುವಾಗ ಒಂದು ಹಾವು ಸಿಗ್ತದೆ. ಹಾವು ಇವನನ್ನು ಸಾಯಿಸ್ಲಿಕ್ಕೆ ಅಂತ ಮುಂದೆ ಬರುವಾಗ ಇದೇ ಹುಲಿ ಮರಿಗಳು ಬಂದು ಕಾಪಾಡ್ತದೆ. ಅವಾಗ ಅದು ದೊಡ್ಡದಾಗಿರ್ತದ. ಇವನ ಇದು ಯಾವುದೋ ಒಂದು ಕ್ಯಾಶುವಲ್ ಹುಲಿಗಳಂತ ಅನ್ಕೊಂಡ. ಮತ್ತೆ ಅವನಿಗೆ ಅರ್ಥ ಆಗುತ್ತೆ, ಇದು ಹುಲಿಗಳು ಅಲ್ಲ, ನಾನ್ ಕಾಪಾಡಿದ ಹುಲಿಗಳು ಅಂತ. ಮತ್ತೆ
ಏನ್ ಮಾಡುದು ಅಂತ ಅನ್ಕೊಂಡು ಅದನ್ನು ಮನೆಗೆ ಕರ್ಕೊಂಡು ಬಂದು ಹೇಳ್ತಾನೆ ಅಮ್ಮನಿಗೆ. ಅಮ್ಮ, ನೀವು ಅವತ್ತು ಯಾವ ಹುಲಿಗಳನ್ನ ನಾವು ಇದು ಮಾಡಿದ್ವಿ ಅವತ್ತು, ಆ ಹುಲಿಗಳೇ ನನ್ನನ್ನು ಇವತ್ತು ಕಾಪಾಡಿತಮ್ಮ ಅಂತ ಹೇಳ್ತದೆ. ಅದಕ್ಕೆ ತಂದೆ ಅಲ್ಲೇ ಇರ್ತಾರೆ. ಅವ್ರು ಹೇಳ್ತಾರೆ, ಒಂದ್ಸಲ ನೀನ್ ಮಾಡಿದ ಸಹಾಯ ಯಾವತ್ತು ಪ್ರಾಣಿಗಳು ಮರಿಯಲ್ಲ, ಮನುಷ್ಯರು ಮರಿತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪ್ರಾಣಿಗಳು ಯಾವತ್ತು ಮರಿಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವನಿಗೆ ಅದನ್ನು ನೋಡಿ ಖುಷಿ ಆಗುತ್ತೆ. ಮತ್ತೆ ಅದನ್ನು ನಂಗೆ ಅಜ್ಜಿ ಹೇಳಿದ್ರು. ಅವಾಗ ಖುಷಿ ಆಯ್ತು. ಹಬ್ಬ, ಸ್ಟೋರಿಗಳು ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡೆ. ಆಮೇಲೆ ಅಜ್ಜಿ ಹೇಳಿದ್ರು, ನೀನ್ ಯಾವತ್ತು ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು, ಯಾವತ್ತಾದ್ರೂ ನಿನ್ನನ್ನದು ಬಂದು ಕಾಪಾಡ್ತದೆ ಅಂತ. ಅದಿಲ್ಲದೆ ಬೇರೆ ಯಾರಾದ್ರೂ ಬಂದು ಕಾಪಾಡ್ತಾರೆ ಅಂತ ಹೇಳಿದ್ರ. ಅವಾಗ ಆಯ್ತು ಅಂತ ಹೇಳ್ಕೊಂಡೆ. ಥ್ಯಾಂಕ್ ಯು.